ನಮಸ್ಕಾರ ಎಲ್ರಿಗೂ. ಇವತ್ತು ಆಟಿ ಅಮಾವಾಸ್ಯೆ. ಈ ದಿನ ತಯಾರಿಸುವ ಸಾಂಪ್ರದಾಯಿಕ ಆಹಾರಗಳಲ್ಲಿ ತುಂಬ ಪ್ರಮುಖವಾದಂಥದ್ದು ಮೆಂತೆ ಗಂಜಿ. ಈ ಮೆಂತೆ ಗಂಜಿ ದೇಹಕ್ಕೆ ತುಂಬ ತಂಪು, ಅದೇ ರೀತಿ ಆರೋಗ್ಯಕರವಾದ ಆಹಾರ ಅಂತಲೇ ಹೇಳ್ಬೋದು. ಮೆಂತೆ ಗಂಜಿ ಮಾಡೋದು ತುಂಬ ಸುಲಭ, ಅದೇ ರೀತಿ ತುಂಬ ರುಚಿಯಾಗಿಯೂ ಇರ್ತದೆ. ಹಾಗಾದರೆ ಮೆಂತೆ ಗಂಜಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 1 ಕಪ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಹಾಕಿಕೊಳ್ತಾ ಇದ್ದೇನೆ. ಇದರ ಜೊತೆ 2 ಸ್ಪೂನ್ ಮೆಂತೆಯನ್ನು ನಾನು ಅರ್ಧ ಗಂಟೆ ನೆನೆಸಿದ್ದೆ, ಅದನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿಕೊಳ್ತಾ ಇದ್ದೇನೆ. ಜೊತೆಗೆ ಒಂದು 3 ಕಪ್ ಆಗುವಷ್ಟು ನೀರು ಕೂಡ ಹಾಕಿಕೊಳ್ತಾ ಇದ್ದೇನೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಸಿಲ್ ಕೂಗಿಸ್ಕೊಳ್ಬೇಕು. ಈಗ ಅಕ್ಕಿ ಚೆನ್ನಾಗಿ ಬೆಂದಿದೆ. ಅನ್ನ ಆದಷ್ಟು ಮೆತ್ತಗೆ ಬೆಂದರೆ ಒಳ್ಳೆಯದು. ಈ ರೀತಿ ಆಗಬೇಕು ನೋಡಿ. ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಸಿಹಿ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಸೇರಿಸಿಕೊಳ್ಬೋದು. ನಾವು ಮೀಡಿಯಂ ಸಿಹಿ ಇಷ್ಟಪಡುವುದರಿಂದ ಅರ್ಧ ಕಪ್ ಬೆಲ್ಲವನ್ನಷ್ಟೇ ಹಾಕ್ತಾ ಇದ್ದೇನೆ. ಬೆಲ್ಲ ಕರಗಲಿಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಅನ್ನದ ಜೊತೆ ಚೆನ್ನಾಗಿ ಹೊಂದಿಕೊಳ್ಬೇಕು. ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾನಿಲ್ಲಿ ಕಾಯಿ ಹಾಲು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಆದಷ್ಟು ನೀರು ಕಡಿಮೆ ಸೇರಿಸಿ ದಪ್ಪ ಕಾಯಿ ಹಾಲು ಹಾಕಿದರೆ ತುಂಬ ರುಚಿಯಾಗಿರ್ತದೆ. ನಾನೀಗ ಇಲ್ಲಿ 3 ಕಪ್ ಕಾಯಿ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. 1 ಕಪ್ ಅಕ್ಕಿಗೆ 3 ಕಪ್ ಕಾಯಿ ಹಾಲು ತಗೊಂಡಿದ್ದೇನೆ. ಕಾಯಿ ಹಾಲು ಹಾಕಿದ ನಂತರ ಯಾವಾಗಲೂ ಸಣ್ಣ ಉರಿಯಲ್ಲಿ ಕುದಿಯಲು ಬಿಡಬೇಕು, ದೊಡ್ಡ ಉರಿಯಲ್ಲಿ ಇಡಬಾರ್ದು. ಈಗ ಸ್ವಲ್ಪ ಏಲಕ್ಕಿ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸಿಕೊಳ್ತಾ ಇದ್ದೇನೆ. ಈಗ ನಮ್ಮ ಮೆಂತೆ ಗಂಜಿ ರೆಡಿಯಾಗಿದೆ. ಈ ಮೆಂತೆ ಗಂಜಿಗೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿಕೊಂಡು ತಿನ್ನಬೇಕು. ತುಂಬ ರುಚಿಯಾಗಿರ್ತದೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಕೂಡ ಇವತ್ತೇ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್. ಎಂತ ದೋಸೆ ತಪ್ಪಾಯ್ತಾ?